ಎನ್ನ ಮನಕ್ಕೊಂದು ಮಾತು ಹೇಳದೆ ಹೋದೆ ಹಂಸ. ಡಾಕ್ಟರ್ ಸಿದ್ಧಲಿಂಗಯ್ಯನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಿನ್ನೆ ತಾನೇ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ನೀಡುವುದರ ಮೂಲಕ ಅವರನ್ನು ನಾವು ಶವ ಸಂಸ್ಕಾರ, ಆ ದುಃಖ ಇನ್ನೂ ನನ್ನಲ್ಲಿದೆ. ಅನುದಿನವಿದ್ದು ಎನ್ನ ಮನಕ್ಕೊಂದು ಮಾತು ಹೇಳದೆ ಹೋದೆ ಹಂಸ. ತನುವಿನೊಳಗನು ದಿನವಿದ್ದು ಕಾಯಾದ ಕೊಂಬೆ ಮ್ಯಾಲೆ ಮಾಯಾದ ಗಿಳಿ ಕುಳಿತು. ಕಾಯಾದ ಕೊಂಬೆ ಮ್ಯಾಲೆ ಮಾಯಾದ ಗಿಳಿ ಕುಳಿತು. ಕಾಯವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ತನ್ನ ಕಾಯಕ್ಕೊಂದು ಮಾತೇಳದೆ ಹೋದೆ ಹಂಸ. ತನುವಿನೊಳಗನು ದಿನವಿದ್ದು ಎನ್ನ ಮನಕ್ಕೊಂದು ಮಾತು ಹೇಳದೆ ಹೋದೆ ಹಂಸ. ತನುವಿನೊಳಗನು ದಿನವಿದ್ದು ಅಡ್ಡಗೊಡ್ಡಾರಣ್ಯ ಇಟ್ಟೆಡೆ ಮೇಳೆಯೋಳು. ಶಿವ ಶಿವ ಇಟ್ಟೆಡೆ ಮೇಳೆಯೋಳು. ಜೇನು ತನ್ನ ಸವಿಗಾಗಿ ಎಲೆ ದೇಹವೇ ತುಪ್ಪವ ಸವಿದುಂಡು ಉಳುಹಾರೆ ಹೋಗುವಾಗ ತನ್ನ ಇಪ್ಪೆಗೊಂದು ಮಾತೇಳದೆ ಹೋದೆ ಹಂಸ. ತನುವಿನೊಳಗನು ದಿನವಿದ್ದು ಎನ್ನ ಮನಕ್ಕೊಂದು ಮಾತು ಹೇಳದೆ ಹೋದೆ ಹಂಸ. ತನುವಿನೊಳಗನು ದಿನವಿದ್ದು ಅಂದಾದ ಕಾಲಕ್ಕೆ ಚಂದಾದ ಕಾಲಕ್ಕೆ ಅಂದಾದ ಕಾಲಕ್ಕೆ ಚಂದಾದ ಕಾಲಕ್ಕೆ ಹಳ್ಳಾದ ಕೇರಿಯಾಗೆ ತಂಪಿನ ಸ್ಥಳದಲ್ಲಿ ಪಕ್ಷಿ ಮಾಡಿತು ಮರಿಗಳ ಸುಖದಲ್ಲಿ. ಪಕ್ಷಿಗೆ ಸಾವು ಬಂದು ಪ್ರಾಣ ಪಕ್ಷಾರೆ ಹೋಗುವಾಗ ಪಕ್ಷಿಗೊಂದು ಮಾತೇಳದೆ ಹೋದೆ ಹಂಸ. ತನುವಿನೊಳಗನು ದಿನವಿದ್ದು ಎನ್ನ ಮನಕ್ಕೊಂದು ಮಾತು ಹೇಳದೆ ಹೋದೆ ಹಂಸ. ತನುವಿನೊಳಗನು ದಿನವಿದ್ದು ಅಂದ್ರೆ ಸುದೀರ್ಘವಾದ ಸಂಬಂಧ ಅವ್ರಿಗೂ ನನಗೂ. ಸರಸ್ವತಿ ಸಣ್ಣೋಳೆ ನೆಗೆ ಮುಖದ ಕಡು ಚೆಲುವಿ. ಕರಕಂಠದ ರಸೆ ಗಿರಿಜಮ್ಮ ಕಲ್ಯಾಣವೇ ಸೀತೆ ಕಲ್ಯಾಣವೇ. ಕರಕಂಠದ ರಸೆ ಗಿರಿಜಂ ಪಾರ್ವತಿ ದೇವಿ ಕಲ್ಸೆ ಕಲ್ಯಾಣದ ಮತಿಗಾಳ. ಕಲ್ಯಾಣವೇ ಸೀತೆ ಕಲ್ಯಾಣವೇ. ಎದ್ಬಾರೆ ನನ್ನ ನಿದ್ದುರು ಗಣ್ಣೋಳಿ. ಎದ್ಬಾರೆ ನನ್ನ ನಿದ್ದುರು ಗಣ್ಣೋಳಿ. ಮದ್ದಲೆಗೆ ಸಣ್ಣ ದನಿಯೋಳೆ. ಕಲ್ಯಾಣವೇ ಸೀತೆ ಕಲ್ಯಾಣವೇ. ಕಲ್ಯಾಣವೇ ಸೀತೆ ಕಲ್ಯಾಣವೇ. ಈ ಹಾಡನ್ನು ನೀವು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ನಿಮ್ಮ ಮನೆ ಏರಿಯಾದಲ್ಲಿ ಸ್ಲಮ್ ಏರಿಯಾದಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರಿ. ಅಲ್ಲೂ ಕೂಡ ನೀವು ನನ್ನ ಕರೆದು ಹಾಡು ಹೇಳಿಸಿದ್ರಿ. ನನಗೆ ನೆನಪಿದೆ, ನಿಮ್ಮ ಮನೆ ತಾವು ಒಂದು ಗುಡಿಸಲು, ಸೂರ್ಯನ ಕಿರಣಗಳೆಲ್ಲ ಗುಡಿಸಲಿಂದ ಬಂದು ಮನೆಗೆ ಬೀಳವು. ಅಲ್ಲಿ ಹುಡುಗರಿಗೆಲ್ಲ ನೀವು ಪಾಠ ಮಾಡ್ತಾ ಇದ್ರಿ. ರಾತ್ರಿ ಪಾಠ ರಜಾ ಸಿಕ್ತಾಗೆಲ್ಲ ಮಾಡ್ತಾ. ಸಿದ್ಧಲಿಂಗಯ್ಯನವರೇ, ನೀವು ಅವಾಗ ಶ್ರೀರಾಮ್ಪುರಂ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿದ್ದಂಥ ಗೌರ್ಮೆಂಟ್ ಸರ್ಕಾರಿ ಸ್ಕೂಲಲ್ಲಿ 4ನೇ ಕ್ಲಾಸು 5ನೇ ಕ್ಲಾಸ್ ಓದೋಂಥ ಕಾಲ.
ನಾನು ಅಲ್ಲಿ ಆರ್ ಗೋಪಾಲಸ್ವಾಮಿ ಅಯ್ಯರ್ ಹರಿಜನ ಹಾಸ್ಟೆಲ್ ಅಂತ ಇತ್ತು, ಅಲ್ಲಿ ನಾನು ಸೇರಿಕೊಂಡಿದ್ದೆ. ನಮಗೂ ನಿಮಗೂ 4 ವರ್ಷ ಡಿಫ್ರೆನ್ಸು. ನಾನು 1951ರಲ್ಲಿ ಹುಟ್ಟಿತ್ತು, ನೀವು ಅಂದರೆ ನಿಮಗೆ 4 ವರ್ಷ ನಾನು ದೊಡ್ಡವನು. ಹೀಗಾಗಿ ನಿಮ್ಮ ಪರಿಚಯ ನನಗೆ ಸುದೀರ್ಘವಾಗಿ ಆಗಲೇ ಇತ್ತು. ನಿಮ್ಮ ತಾಯಿಯವರು ನಮ್ಮ ಹಾಸ್ಟೆಲ್ನಲ್ಲಿ ರಾಗಿ ಮಾಡೋದು, ಅಕ್ಕಿ ಮಾಡೋದು, ಜೋಳ ಮಾಡೋದು ಇಂಥ ಕೆಲಸ ಮಾಡ್ತಾಯಿದ್ರು. ಬಹಳ ಶ್ರಮಜೀವಿ ನಿಮ್ಮ ತಾಯಿಯವರು. ಇಲ್ಲ ಅಂದರೆ ಗುಡಿಸೋ ಕೆಲಸನೂ ಮಾಡ್ತಾರೆ. ಆಮೇಲೆ ನೀವು ಆಗಾಗ್ಗೆ ನಮ್ಮ ಹಾಸ್ಟೆಲ್ಗೆ ಬರ್ತಾ ಇದ್ರಿ. ನಾನು ಹುಡುಗ ಬಾರೋ ಇಲ್ಲಿ ಅಂತ ನಾನು ನಿಮ್ಗೆ ಕರೀತಾ ಇದ್ದೆ, ಮಾತಾಡಿಸ್ತಾ ಇದ್ದೆ. ಬಹಳ ಚೂಟಿಯಾದಂಥ ವ್ಯಕ್ತಿ ನೀವು ಹುಡುಗ. ಆ ಕಾಲದಲ್ಲಿ ಯಾವ ಆಟ ಪಾಠಗಳ ನಿಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಭಾಷಣ ಮಾಡೋದು, ಮಾತಾಡೋದು, ನಗಿಸೋದು ಇವೆಲ್ಲ ಅವಾಗಲೇನೆ ಬೆಳೆಯುವ ಪೈರು ಮೊಳಕೆಯಲ್ಲಿಂದಾಗೆ ನೀವು ಅವಾಗ ಮಾಡ್ತಾ ಇದ್ದದ್ದು ನನಗೆ ಚೆನ್ನಾಗಿ ನೆನಪಿದೆ. ಹಿಂಗೆ ನೀವು ಓದ್ತಾ ನಾನು BA PUC BA ಆನರ್ಸು ಹಿಂಗೆ ಓದ್ಕೊಂಡು ಹೋದೆ. ನೀವು ಜೊತೆಲೇ ಬಂದುಬಿಟ್ರಿ. ಅಂದರೆ ಬಹಳ ಬುದ್ಧಿವಂತ ಹುಡುಗ ಆಗಿದ್ರು ನೀವು. ಯಾವುದೇ ಓದಲಿ ಅದರ ನೆನಪು ನಿಮ್ಮಲ್ಲಿ ಬಹಳ ಉಳ್ಕೋತಾ ಇತ್ತು. ಹಿಂಗಾಗಿ ಬರವಣಿಗೆ ಕೂಡ ನಿಮ್ಮದು ಒಳ್ಳೆ ಹ್ಯಾಂಡ್ ರೈಟಿಂಗ್ ಇತ್ತು. ನಾನು ಚಿಕ್ಕ ಹುಡುಗನ ನೋಡಿದ್ನಲ್ಲ, ಆ ಹ್ಯಾಂಡ್ ರೈಟಿಂಗ್ ಬರ್ಕೊಂಡು ಹೋದರೆ ಆ ನೆನಪುಗಳು ಎಲ್ಲ ಪಾಠ ಪ್ರವಚನಗಳ ನೆನಪುಗಳೆಲ್ಲ ನೀವು ಗಮನದಲ್ಲೇ ಇಟ್ಕೊಳ್ತಾ ಇದ್ರಿ. ಅಷ್ಟೊಂದು ನೆನಪಿನ ಶಕ್ತಿ ನಿಮ್ಮಲ್ಲಿತ್ತು. ಹೀಗಾಗಿ ಒಂದು ಕಡೆ ಆಹಾರಕ್ಕೆ ಕಷ್ಟ ಕೊರತೆ, ನಿಮ್ಮ ತಾಯಿ ತಗೋಬರಬೇಕು. ನಿಮ್ಮ ತಂದೆಯವರು ಸೌದೆ ಹೊಡೆಯೋರು, ಅವ್ರು ಹೊಡೆಯೋ ಸೌದೆ ಮಂಡಿ ಅಡ್ಡನೂ ನಾನು ನೋಡಿದ್ದೆ. ಅಲ್ಲಿ ನೀವು ಇದ್ದಂಥ ಆರ್ ಗೋಪಾಲಸ್ವಾಮಿ ಹಾಸ್ಟೆಲ್ ಪಕ್ಕದಲ್ಲಿ ಬಂಡಿ ರೆಡ್ಡಿ ಸರ್ಕಲ್ ಅಂತ ಇದೆ, ಅಲ್ಲಿ ಇವರು ಸೌದೆನೂ ಹೊಡೆಯೋದನ್ನು ನಾನು ಕಂಡಿದ್ದೆ. ನಾನು ಬೇಕಂತಲ್ಲಿ ಅವ್ರ ಮನೆ ಕಡೆ ಎಲ್ಲ ಹೋಗೋನೆ. ಯಾಕಂದ್ರೆ ನಾನು ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದಂಥ ವ್ಯಕ್ತಿ ಆದ್ದರಿಂದ ಬೆಂಗಳೂರಿನ ನಗರದಲ್ಲಿ ಜನ ಹೇಗಿದ್ದಾರೆ ಏನು ಎತ್ತ ತಿಳ್ಕೊಳ್ಳೋಕ್ಕೋಸ್ಕರ ಸಿದ್ಧಲಿಂಗಯ್ಯರ ಮನೆ ತಗೋ ಹೋಗ್ತಾ ಇದೆ. ಸಿದ್ಧಲಿಂಗಯ್ಯರ ನಿಮ್ಮ ಮನೆ ಒಂದು ಚಿಕ್ಕ ಗುಡಿಸಲು ಕಂಡ್ರೆ ಸಣ್ಣ ಮನೆ, ಅದರೊಳಗೆ ನಿಮ್ಮ ತಾಯಿ ನೀವೆಲ್ಲ ಇರಬೇಕು. ಹಾಗಾಗಿ ಮಕ್ಕಳು ಜಾಸ್ತಿ, ಆಹಾರಕ್ಕೆ ಕೊರತೆ, ನೀವು ಹಾಸ್ಟ್ಲಿಗೆ ತರಬೇಕು, ನಿಮ್ಮ ತಾಯಿಯವ್ರ ಹಾಸ್ಟ್ಲಿಂದ ಆಹಾರ ತರಬೇಕು. ನಿಮ್ಮಪ್ಪ ಅವ್ರು ಏನು ಮಾಡ್ತಾರೋ ಅದ್ರ ಬಂದಂಥ ಕೂಲಿಯನ್ನು ಮನೆಗೆ ಖರ್ಚು ಮಾಡ್ತಾಯಿದ್ರು. ಸ್ಕೂಲು ಇದು ಪುಸ್ತಕಗಳು ಅವು ತೆಗೆದುಕೊಡ್ಬೇಕಾಗಿತ್ತು. ಹೀಗೆ ಒಂದು ಬಹಳ ಕೆಳದರ್ಜೆಯ ಒಂದು ಜೀವನ. ಅಲ್ಲಿ ದೊಡ್ಡದೊಂದು ಮೋರಿ ಹೋಗೋದು ಗಬ್ಬು ವಾಸನೆಯಲ್ಲಿ, ಆ ಮೋರಿ ಮುಚ್ಚಿರಲೇ ಇಲ್ಲ. ಹೀಗಾಗಿ ಅಲ್ಲಿ ಆ ಗಬ್ಬು ವಾಸನೆಯನ್ನೇ ಬಿಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದನ್ನು ನಾನು ನೋಡಿದ್ದೀನಿ. ಆಮೇಲೆ ನೀವು ಓದ್ಕೊಂಡು ಬರ್ತಾ ಅಲ್ಲಿ ಇಲ್ಲಿ ಭಾಷಣಕ್ಕೆ ಹೋಗಿದ್ರಿ ಕಾಲೇಜುಗಳಲ್ಲಿ. ಆ ಭಾಷಣ ಮಾಡಕ್ಕೆ ಹೋದರೆ ಅದು ಭಾಷಣ ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ಎಂದೂ ನೀವು ಸೋಲನ್ನು ಕಂಡಿಲ್ಲ. ಗೆದ್ದು ಅಲ್ಲಿ ಕೊಡೋ ಸೀಲ್ಡ್ಗಳೆಲ್ಲ ತಗೊಂಡ್ಬರ್ತಾ ಇದ್ರಿ. ಕಾಲೇಜಲ್ಲಿ ಒಳ್ಳೆ ಹೆಸರು, ಸ್ಕೂಲಲ್ಲೂ ಒಳ್ಳೆ ಹೆಸರು ಪಡೀತಾ ಇದ್ರಿ. ಸಿದ್ಧಲಿಂಗಯ್ಯನವರೇ, ನೀವು ಮಾತಾಡ್ತಾ ನೀವು ನಮಗೆ ಬೆಳಕು ನೀಡಿದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚಿನ ಅಧ್ಯಯನ ಅವಾಗಲೇ ಮಾಡಿಕೊಂಡು ಅವರ ಬಗ್ಗೆ ಪ್ರಕಾಂಡವಾದಂಥ ಪಾಂಡಿತ್ಯವನ್ನು ಪಡೆದು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ನೀವು ಭಾಷಣ ಮಾಡ್ತಾ ಇದ್ರಿ ಬಾಲ್ಯದಲ್ಲಿ. ಆ ಭಾಷಣ ಕೇಳಿ ನಾವು ಕೂಡ ಥ್ರಿಲ್ ಆಗ್ಬಿಟ್ಟಿದ್ದೀವಿ. ಏನಪ್ಪ ಈ ಹುಡುಗ ಇಷ್ಟು ಚೆನ್ನಾಗಿ ಭಾಷಣ ಮಾಡ್ತಾನಲ್ಲ ಅಂತ. ಒಂದು ಸಾರಿ ನಾನು PUC ಓದುವಾಗ ಬಂದು ಆ ಭಾಷಣವನ್ನು ಸ್ಕೂಲ್ ನಮ್ಮ ಹಾಸ್ಟೆಲ್ನ ಒಂದು ಕೊಠಡಿಯಲ್ಲಿ ಬಾಕ್ಲಾಕಿ ನಾನು ಸ್ವಲ್ಪ ಭಾಷಣ ಮಾಡಯ್ಯ ಅಂತ ಕೇಳಿದ್ದೆ. ಬಹಳ ಚೆನ್ನಾಗಿ ಭಾಷಣ ಮಾಡಿ, ನಾನು ಬಹಳ ಒಳ್ಳೆ ಕಣೋ, ಚೆನ್ನಾಗಿ ಭಾಷಣ ಮಾಡ್ತೇನೆ, ನೀನು ಒಳ್ಳೆ ಇದಿದೆ, ನೀನು ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳಿದೆ. ಆಮೇಲೆ ಸಿದ್ಧಾರ್ಥ ಅರಕೇರಿ ಅಂತ ಒಬ್ಬರು MLA ಇದ್ದರು, ಉತ್ತರ ಕರ್ನಾಟಕದವರವರು, ಬೆಂಗಳೂರಿನಲ್ಲಿ ನೆಲೆಸಿದ್ರು. ಅವರು ನಿಮ್ಮ ಪ್ರತಿಭೆಯನ್ನು ಗುರುತಿಸಿದ್ರು. ಬಾಬಾ ಸಾಹೇಬ್ರು ಅಂದ್ರೆ ಅವರು ಭಾರೀ ಅಭಿಮಾನ. ಎಷ್ಟೋ ಸರಿ ಬಾಬಾ ಸಾಹೇಬ್ರ ಬಗ್ಗೆ ಈ ವಕೀಲರು ಅವರು ವಕೀಲರಾಗಿದ್ದರು, ಜೊತೆಗೆ MLAನಾಗಿದ್ದರು. ಭಾಷಣ ಮಾಡ್ತಾ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಸ್ಬಿಡೋರು ಅವರು ಸಿದ್ಧಾರ್ಥ ಅರಕೇರಿ. ಅವರು ಇವರಿಗೆ ಟ್ರೈನಿಂಗು, ಈಗ ಮಾತಾಡು, ಆ ರೀತಿ ಮಾತಾಡು, ಇಂಥ ವಿಷಯಗಳನ್ನು ಕುರಿತು ಮಾತಾಡು ಅಂತ ಹೇಳಿ. ಯಾಕಂದರೆ ಆಗ್ತಾನೆ 1956 ಅವರು ಬಾಬಾ ಸಾಹೇಬರು ತೀರ್ಕೊಂಡದ್ದು. ಅದಾದ ನಂತರನೇ ತಾನೆ ಇದು 63-64ರಲ್ಲಿ. ಆವಾಗ ಅಂಬೇಡ್ಕರ್ ಅವ್ರ ಬಗ್ಗೆ ಅಷ್ಟು ಪ್ರಚಾರ ಇರಲೇ ಇಲ್ಲ. ಇವರು ಪ್ರಚಾರ ಭಾರಿ ಎಲ್ಲ ಕಡೆ ಇವನು ಕರ್ಕೊಂಡೋಗಿ ಭಾಷಣ ಮಾಡೋರು. ಅವರೇನು ಮಾಡಿದ್ರು,
ಆ ಕಾಲಕ್ಕೆ ಬಸವಲಿಂಗಪ್ಪ ಅವರು ಒಳ್ಳೆ ಹೆಸರು ಪಡೆದಂಥ ಒಬ್ಬರು ಸಚಿವರಿದ್ದರು, ದಲಿತ ಸಚಿವರು ಇದ್ದರು. ಅವರಿಗೆ ಇವನ ಪ್ರತಿಭೆ ಗುರುತಾಯಿತು. ಗುರುತಾದ್ಮೇಲೆ ಅವ್ರು ಕರೆಸಿ ಅವರ ಹುಡುಗನ ಮಾತುಗಳನ್ನು ಕೇಳಿ ಅವರು ಭಲೆ ಅಂತ ಹೇಳಿ ಬೆಂತಟ್ಟಿ ಅವರು ಕೂಡ ಹಲವಾರು ಕಾರ್ಯಕ್ರಮಗಳು ಕರ್ಕೊಂಡೋಗಿ ಭಾಷಣವನ್ನು ಮಾಡಿಸ್ತಾ ಇದ್ರು. ಅಂಥ ಬಾಲ ಪ್ರತಿಭೆ ಅತ್ಯುನ್ನತ ಮಟ್ಟದಲ್ಲಿ ಇತ್ಕೊಂಡ್ರಿ ಅವ್ರದ್ದು. ಆಮೇಲೆ ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ PUC ಸೇರಿದ್ದು ಗ್ಯಾಸ್ ಕಾಲೇಜ್, ಸೆಂಟ್ರಲ್ ಕಾಲೇಜ್ ಆಪೋಸಿಟ್ಟು, ಅಲ್ಲೂ ಕೂಡ ಒಳ್ಳೆ ಓದೋದು, ಒಳ್ಳೆ ರ್ಯಾಂಕ್ ಬರೋದು, ಆಮೇಲೆ ಭಾಷಣ ಮಾಡೋದು. ಆ ಹಾಸ್ಟೆಲೆಲ್ಲ ಹುಡುಗರಿಗೆಲ್ಲ ಗೊಳ್ಳೋ ಅಂತ ನಗಿಸೋರು. ಅವ್ರಿಗೆ ಈ ಸೆನ್ಸ್ ಆಫ್ ಹ್ಯೂಮರ್ ಅಂದರೆ ನಗಿಸುವುದು ಒಂದು ವೃತ್ತಿ ಥರ ಆಗ್ಬಿಟ್ಟಿತ್ತು. ಅಂದರೆ ನ್ಯಾಚುರಲ್ಲಾಗಿ ಏನಾರ ಹೇಳಿ ಅವರು ಅದು ಗೊಳ್ಳೋ ಅಂತ ನಗಿಸ್ಬಿಡ್ತಾಯಿದ್ರು. ಆಮೇಲೆ ನಗಿಸೋದು, ಇದು ಈ ಭಾಷಣ ಮಾಡೋದು, ಚೆನ್ನಾಗಿ ಓದೋದು, ಇವು 3 ಪ್ರವೃತ್ತಿಗಳನ್ನು ಬಹಳ ಚೆನ್ನಾಗಿ ಬೆಳೆಸ್ಕೊಂಬರ್ತಾ ಯುವಕಾವಸ್ಥೆ ಬಂದಮೇಲೆ ಆಮೇಲೆ BA ಓದಿದ್ರು ಕನ್ನಡದಲ್ಲಿ, ಆಮೇಲೆ MA ಓದಿದ್ರು. ಆ ಕಾಲಕ್ಕೆಲ್ಲ ಬಂಡಾಯ ಸಾಹಿತ್ಯ ಅವು ಇವು ಉಟ್ಕೊತಾ ಇದ್ದವು. ಆ ಬೂಸ ಚಳವಳಿ ದಿವಸ ನಾನು ಅಲ್ಲೇ ಇದ್ದೆ. ಅವಾಗ ನಾನು BA ಆನರ್ಸು ಇಂಗ್ಲೀಷ್ ಲಿಟ್ರೇಚರ್ ಓದ್ತಾ ಇದ್ದೆ ಸೆಂಟ್ರಲ್ ಕಾಲೇಜಲ್ಲಿ. ಆ ಬೂಸ ಸಾಹಿತ್ಯದಲ್ಲಿ ಎಲ್ಲವೂ ಸಾಹಿತ್ಯ ಅಲ್ಲ, ಬೂಸನೂ ಇದೆ ಅಂತ ಬಸವಲಿಂಗಪ್ಪ ಅವರು ಹೇಳಿದ್ದನ್ನು ತಿರುಚಿ ಅವ್ರು ತೆಗಿಬೇಕು ಅಂತ ಹೇಳಿ ಮೇಲ್ವರ್ಗದ ಜನಗಳೆಲ್ಲ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ದೊಡ್ಡ ಆಂದೋಲನ ಮಾಡಿ ನಾವು ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ವು ಅಲ್ಲಿ ಗ್ರೌಂಡಲ್ಲಿ, ಸೆಂಟ್ರಲ್ ಕಾಲೇಜ್ ಗ್ರೌಂಡಲ್ಲಿ. ಅಲ್ಲಿಗೆ ಬಂದು ಎಲ್ಲರಿಗೂ ಹೊಡೆಯೋಕ್ಕೆ ಶುರು ಮಾಡಿಬಿಟ್ರು. DR ನಾಗರಾಜು, ನಾನು, ಸಿದ್ಧಲಿಂಗಯ್ಯರು ಎದ್ವಾ ಎತ್ತೆತ್ತಗ ಓಡ್ ತಪ್ಪಿಸ್ಕೊಂಡು, ಮೊದಲು ತಪ್ಪಿಸ್ಕೋಬೇಕು, ಹೊಡೆತ ತಪ್ಪಿಸ್ಕೋಬೇಕು ನಾವು ಅಂತೆಲ್ಲ ಓಡೋಗ್ಬಿಟ್ಟು. ಆ ಕಾಲದಲ್ಲಿ ಕೂಡ ಅವ್ರು ಭಾಷಣ ಮಾಡ್ತಾ ಇದ್ರು. ಅಲ್ಲಿ ಮಾತಾಡ್ತಾ ಇರುವಾಗಲೇ ಧಿಕ್ಕರಿಸ್ತಾ ಮಾತಾಡ್ತಾ ಇದ್ರು. ಆವಾಗಲೇ ಬೇರೆ ಜಾತಿ ಜನಗಳು ಹುಡುಗರೆಲ್ಲ ವಿದ್ಯಾರ್ಥಿಗಳು ಬಂದ ದಲಿತ ವಿದ್ಯಾರ್ಥಿಗಳಿಗೆಲ್ಲ ಓಡೋದು ಅವ್ರನ್ನೆಲ್ಲ ಬಹಳ ಹಿಂಸೆ ಕೊಟ್ಬಿಟ್ಟಿದ್ರು. ಹೀಗಾಗಿ ಆ ಕಾಲದಲ್ಲಿ ನಮ್ಮ ಹುಡುಗರು ಅಂದರೆ ದಲಿತ ಹುಡುಗರು ಹಾಸ್ಟೆಲ್ ಇದ್ದವರು, ಆಮೇಲೆ ಮೇಲ್ವರ್ಗದವರು ಬಂದು ಯಾವಾಗಲೂ ಜಗಳ. ನಮ್ಮ ಹುಡುಗರಿಗೆಲ್ಲ ಒಂದೊಂದು ಚೂರಿ ಪಾರಿ ಅದು ಇದು ಇಟ್ಕೊಡ್ರಪ್ಪ, ಏನಾರ ಬಂದರೆ ಹಾಕೇ ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯ ವಿದ್ಯಾರ್ಥಿಗಳಲ್ಲಿ ನಮಗೆ ಕರೆ ಕೊಡ್ತಾಯಿದ್ರು. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಸೆಕೆಂಡ್ ಹಾಸ್ಟೆಲ್ ಅಂತ ಇತ್ತು ಪ್ರಿಮ್ರೋಸ್ ರೋಡಲ್ಲಿ, ಅಲ್ಲಿದ್ದೆ. ಇವರು ಫಸ್ಟ್ ಹಾಸ್ಟೆಲ್ ಇದ್ದರು ಮಹಾತ್ಮ ಗಾಂಧಿ ರೋಡಲ್ಲಿ. ಹೀಗಾಗಿ ಇಂಥ ಒಂದು ಏನು ಈ ಬೂಸ ಚಳವಳಿ ಮೂಲತಃ ಒಂದು ಹೋರಾಟಕ್ಕೆ ಒಂದು ದಾರಿ ಆಯಿತು ಅಂತ ನನಗನ್ನಿಸ್ತದೆ. ಆಮೇಲೆ ಆ ಬೂಸ ಚಳವಳಿ ಆದಂಗೆನೇ ದಲಿತ ಚಳವಳಿನೂ ಪ್ರಾರಂಭ ಆಗುತ್ತೆ. ಅಲ್ಲಿ ಭದ್ರಾವತಿಯಲ್ಲಿ ಒಂದು ಸಾರಿ ಅಖಿಲ ಕರ್ನಾಟಕ ದಲಿತ ಬರಹಗಾರರು ಕಲಾವಿದರ ಸಂಘ ಅಂತ ಆಯಿತು. ಮೊದಲು ದೇವನೂರು ಮಹಾದೇವಾದಿ ಹಲವಾರು ಎಲ್ಲ ಸಾಹಿತಿಗಳು, ಸಂಗೀತಗಾರರು ಎಲ್ಲ ಬಂದಿದ್ರು. ಅವಾಗ B ಕೃಷ್ಣಪ್ಪ ಅವರು ಅಲ್ಲೇ ಇದ್ದರು, ಅವರೇ ಅರೇಂಜ್ ಮಾಡಿದ್ದು. ಅವ್ರದ್ದು ಮಹತ್ತರವಾದ ಕೊಡುಗೆ. ಅವರೆಲ್ಲ ಸೇರಿ ಅದನ್ನು ಬದಲಾಯಿಸೋದು ದಲಿತ ಸಂಘರ್ಷ ಸಮಿತಿ ಅಂತ ಹೇಳ್ಬಿಟ್ಟು. ಅವಾಗ ಸಿದ್ಧಲಿಂಗಯ್ಯನವರು ನೀವು ಅಲ್ಲೇ ಇದ್ರಿ, ನೀವು ಕೂಡ ಅವತ್ತು ಭಾಷಣ ಮಾಡಿದ್ರಿ. ಅದೆಲ್ಲ ನಾನು ಕೇಳಿದ್ದೀನಿ, ನಾನು ಹಾಡುಗಳು ಹಾಡಿದ್ದೆ. ಹಾಗಾಗಿ ಆ ಒಂದು ದಲಿತ ಸಂಘರ್ಷ ಸಮಿತಿ ಮೂಲಕ ಇವರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ, ಭಾಷಣ ಮಾಡಲಿಕ್ಕೆ, ಆಮೇಲೆ ಜನಗಳಲ್ಲಿ ಬಡಿದೆಬ್ಬಿಸುವಂಥ ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಆಯಿತು. ಸಿದ್ಧಲಿಂಗಯ್ಯನವ್ರು ಬರ್ತಾ ನೀವು ಲೆಫ್ಟಿಸ್ಟು ಓರಿಯೆಂಟೆಡ್ ಕಾರ್ಲ್ ಮಾರ್ಕ್ಸು ಇಂಥದ್ದೆಲ್ಲ ಓದ್ಕೊಂಡು ಆ ಕಡೆ ಗಮನ ಹರಿಸಿದ್ರು. ಈ ದಲಿತ ಸಂಘರ್ಷ ಸಮಿತಿಯ ಸಂಪರ್ಕ ಕೂಡ ಇಟ್ಕೊಂಡಿದ್ರಿ. ಹಂಗಾಗಿ ಎರಡೂ ಬಗೆಯ ಒಂದು ಸಿದ್ಧಾಂತಗಳನ್ನು ಓದ್ಕೊಂಡು ಎರಡನ್ನೂ ನಡೆಸ್ಕೊಂಡ್ಬರ್ತಾ ಇದ್ರಿ. ಅದು ಹೆಚ್ಚು ಕಾಮ್ರೇಡ್ ಅಂತ ಮಾತಾಡ್ಕೊಂಡು ಗೆಳೆಯರ ಜೊತೆ ಇದ್ರಿ ನೀವು. ಆಮೇಲೆ ನಾವೆಲ್ಲ ಏನು ತಿಳ್ಕೊಂಡಿದ್ದ, ಇವರು ದಲಿತ ಸಂಘರ್ಷ ಸಮಿತಿ ಬಿಟ್ಬಿಟ್ಟು ಹೋಗಿ ಅದು ಲೆಫ್ಟಿಸ್ಟು ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾವೆಲ್ಲ ಅವ್ರಿಗೆ ಒಂಥರ ಬೇರೆ ಥರ ಕಾಣ್ತಾ ಇದ್ರು. ಅದನ್ನು ನಾನು ಬೇರೆಯವ್ರು ನೋಡೋದು ಮಾತಾಡೋದವೆಲ್ಲ ಕೇಳಿದ್ದೆ. ಹಾಗಾಗಿ ಸಿದ್ಧಲಿಂಗಯ್ಯನವರ ನಡೆಗೆ ಪ್ರತಿಯೊಂದು ವರ್ಷಕ್ಕೂ ವಿನೂತನವಾಗಿ ಕಾಲಿಡ್ತಾ ಇದ್ರು. ವೈಚಾರಿಕ ನೆಲೆಗಟ್ಟಿನಲ್ಲೇ ಕಾಲಿಡ್ಕೊಂಡ್ಬರ್ತಾ ಇದ್ರು. ಆಮೇಲೆ ಗೌರ್ಮೆಂಟ್ ಕಾಲೇಜಿನಲ್ಲಿ ಇವರು ಒಳ್ಳೆ ಹೆಸರುವಾಸಿಯಾದಂಥ ಸಿದ್ಧಲಿಂಗಯ್ಯ ಅಂದರೆ ಎಲ್ಲರಿಗೂ ಗೊತ್ತಿದ್ದಂಥ ವ್ಯಕ್ತಿ.
ಆಮೇಲೆ ಸೆಂಟ್ರಲ್ ಕಾಲೇಜಲ್ಲಿ ಕನ್ನಡ ಓದಬೇಕಾಗಿತ್ತು. ಅದು ಅಲ್ಲಿಗೆ ಸಿಗ್ತಾ ಇದ್ದು, ಇಲ್ಲಿಗೆ ಹೊಸ ವಿಶ್ವವಿದ್ಯಾಲಯ ತಯಾರಾದ ಮೇಲೆ ಆ ಜ್ಞಾನ ಭಾರತಿ ಅಲ್ಲಿಗೆ ಸಿಗ್ತಾ ಕೂಡ ಅವರು ಅಲ್ಲಿ ಹೋದರು. ಅಲ್ಲಿ ಹೋದರು, ಅಲ್ಲೂ ಬಹಳಷ್ಟು ಕೆಲಸಗಳು ಮಾಡ್ತಾ ಹುರಿದುಂಬಿಸ್ತಾ ಇದ್ರು. ಅಂದರೆ ಅವರು ಯಾರೇ ಸ್ನೇಹಿತರು ಹೋಗ್ಲಿ ಅವರಿಗೆ ಒಳ್ಳೆ ಊಟ ಉಪಚಾರ ಪಾನೀಯ ಇವೆಲ್ಲ ಅರೇಂಜ್ ಮಾಡಿಬಿಡೋರು ಹುಡುಗರು. ಆಮೇಲೆ ಬೇರೆ ಊರಿನವರು ಕರ್ಕೊಂಡು ಹೋಗೋರಲ್ಲ, ಅಲ್ಲೂ ಅದೇ ರೀತಿ ಮಾಡ್ತಾ ಇದ್ರು. ಈಗ ಸಾರ್ವಜನಿಕರೇ ಅವರು ಸಂತೋಷಗೊಳಿಸೋದು, ಆ ಸಂತೋಷದ ಹೊನಿನಲ್ಲಿ ಅವರು ಎಲ್ಲರನ್ನೂ ಅವರ ಜೀವನದ ಹಾಸ್ಯದ ಪ್ರವೃತ್ತಿಯನ್ನು ಅಲ್ಲಿ ಹೇಳಿ ನಗಿಸ್ತಾ ಇದ್ರು. ಅವ್ರ ಜೊತೆಲಿ ಕಾಲ ಕಳೆಯೋದೇ ಒಂದು ಇದು, ಜನ ಅಲ್ಲಿ ಸ್ಪೆಂಡ್ ಮಾಡೋದೇ ಬಹಳ ಇಷ್ಟ ಅಂತ ಪಡ್ಕೊತಾ ಇದ್ರು. ಸಿದ್ಲಿಂಗಯ್ಯನವರು ನೀವು ಅಷ್ಟೊಂದು ಜನಗಳನ್ನ ನಗಿಸ್ತಾ ಇದ್ರಿ. ಆಮೇಲೆ ಅವ್ರಿಗೆ ವಿಚಾರಪೂರಿತವಾದ ವಿಷಯಗಳನ್ನೇ ಹೇಳ್ತಾ ಇದ್ರು. ಅಂಬೇಡ್ಕರ್ ಬಗ್ಗೆ ಹೇಳಿವ್ರಿ, ಬೇರೆ ಬೇರೆ ದೇಶದ ನಾಯಕರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ, ಮಾರ್ಕ್ಸ್ ಬಗ್ಗೆ ಹೇಳಿವ್ರಿ, ಕಾರ್ಲ್ ಮಾರ್ಕ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಹೀಗೆ ಜ್ಞಾನದ ವಿವಿಧ ಭಾಗಗಳಲ್ಲಿ ನೀವು ಉದ್ದಾಮ ಪಂಡಿತರಾಗಿದ್ರಿ, ಯಾವುದು ಗೊತ್ತಿಲ್ಲ ಅನ್ನುವಂಗಿರಲಿಲ್ಲ. ಹೀಗಾಗಿ ತಾವು ಅತಿ ಉನ್ನತ ಮಟ್ಟಿಗೆ ಬೆಳೀತಾ ಬಂದ್ರಿ. ಆವಾಗ ನಾನು ಶ್ರೀರಾಮಪುರಂನಲ್ಲಿ ಶಾರದಾ ಬಿಲ್ಡಿಂಗ್ ಅಂತ ಅಲ್ಲೊಂದು ರೂಮ್ ಮಾಡಿಕೊಂಡು ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನೋದ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸಿದ್ಲಿಂಗಯ್ಯನವರೇ, ನೀವು PhD ಮಾಡುವಂಥ ಕಾಲದಲ್ಲಿ ಮನೆಯಲ್ಲಿ ಮಲ್ಕೊಳ್ಳೋಕ್ಕೆ ಜಾಗ ಇರ್ತಿರಲ್ಲ. ಹೀಗಾಗಿ ನಾನು ಶಾರದಾ ಬಿಲ್ಡಿಂಗಲ್ಲಿ ರೂಮ್ ಮಾಡಿಕೊಂಡಿದ್ದೆ. ನೀವು ಬಂದು ಕೆಂಪಣ್ಣವರೇ ನನಗೆ ಇಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡಿ, ನಾನು ಅವರದ ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಬಂದು ನಮ್ಮ ರೂಮಲ್ಲಿ ಇದ್ರಿ ಭಾಳ ದಿವಸಗಳ ಕಾಲ. ಆ ಕಾಲದಲ್ಲಿ ನೀವು ಊರು ಕೇರಿ ಎನ್ನುವ ನಿಮ್ಮ ಜೀವನ ಚರಿತ್ರೆಯಲ್ಲಿ ಕೂಡ ದಾಖಲೆ ಮಾಡಿದೆ. ನಾನು ದಪ್ಪ ಆಗಬೇಕಂತ ಹಾಲು ಬೋರ್ನ್‌ವಿಟಾ ಹಾಕೊಂಡು ಕುಡಿತಾ ಇದ್ದೆ. ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ಕೆಳಗಡೆ ಹೋಗಿ ನೀರು ತರತೊಳಗೆ ಹಾಲೇ ಮಾಯ, ಯಾರು ಕುಡಿದ್ರಪ್ಪ ಅಂದ್ರೆ ನೀವು ಬಟ್ಟೆ ಹೊತ್ಕೊಂಡು ಮಲಗಿದಿರಿ. ನಾನು ಮುಂದಿನ ರೂಮಿನ ಒಬ್ಬ ಗೆಳೆಯನ ಮೇಲೆ ಜಗಳ ಮಾಡೋದು, ಏಯ್ ನೀನೇ ಕುಡಿದ್ಬಿಟ್ಟಿದ್ದೆ ಹಾಲ, ನೀನು ಸಣ್ಣಗಿದ್ದೀಯ ದಪ್ಪಾಗ್ಲಿಕ್ಕೆ ಅಂತ ಜಗಳ ಆಗ್ತಿತ್ತು. ಅದನ್ನು ನೀವು ದಾಖಲೀಕರಿಸಿದ ಮೇಲೆ ನಮ್ಗೆ ಗೊತ್ತಾದದ್ದು, ಅದು ಇತಿಹಾಸದಲ್ಲಿ ಒಂದು ಹೆಸರು ಮಾಡಿದ್ರಿ. ಹೀಗಾಗಿ ಆ ಕಾಲಕ್ಕೆ ನೀವು ಅಲ್ಲಿ ಇದ್ದು ಆಮೇಲೆ PhD ಎಲ್ಲ ಅಲ್ಲಿ ಟ್ರೈನಿಂಗ್ ಥರ PhD ಮುಗಿಸಿದ್ರಿ ಅಲ್ಲಿ. ಹೀಗಾಗಿ ನಿಮ್ಮ ಜೊತೆಯಲ್ಲಿ ಕಳೆದಂಥ ಸಮಯವನ್ನು ನಾನು ಎಂದೂ ಮರೆಯೋಕ್ಕೆ ಸಾಧ್ಯವಿಲ್ಲ. ಎಷ್ಟು ಸಾರಿ ನಿಮ್ಮ ಜೊತೆಲಿ ಬಂದಿದ್ದೀನೋ, ನಿಮ್ಮ ಜೊತೆಲಿ ಕುಡಿದು ತಿಂದದ್ದು, ಹಾಡು ಹೇಳೋದು, ನೀವು ಮಾತಾಡೋದು ರೂಮ್ನಲ್ಲಿಂದೇನೆ ಇವೆಲ್ಲವೂ ನನ್ನ ಕಣ್ಣು ಮುಂದೆ ಇವೆ. ನನಗೆ ಇವಾಗ 70 ವರ್ಷ, ನಾನಂತೂ ಮರೀಲಿಕ್ಕಾಗಲ್ಲ. ನೀವಿನ್ನೂ 30-40 ವರ್ಷಗಳ ಕಾಲ ಇರಬೇಕಾಗಿತ್ತು. ಏನಾದರೂ ಸರ್ಕಾರ ಬುದ್ಧಿವಂತಿಕೆ ಇದ್ದು ಒಬ್ಬ ಮಹಾನಾಯದ ಬರಹಗಾರ ಮತ್ತು ಒಬ್ಬ ಅಪರೂಪದ ವಿಜ್ಞಾನಿ, ಸಾಹಿತ್ಯದ ವಿಜ್ಞಾನಿ ಮತ್ತು ಅಪರೂಪದ ವಿದ್ವಾಂಸರ ಹೆಸರಿನಲ್ಲಿ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆಗೆ ಅವ್ರ ಹೆಸರನ್ನಿಟ್ಟರೆ ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ನನಗೆ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದು ಶೀಘ್ರದಲ್ಲಿ ಆದರೆ ಒಳ್ಳೆಯದು. ಎಲ್ಲ ಜನ ಅವರ ಹೆಸರನ್ನು ಅಮರವಾಗಿ ಇರತಕ್ಕಂಥ ಹೆಸರನ್ನು ಸದಾ ನೆನೆಸ್ಕೊತಾರೆ ಅಂತ ನಾನು ಭಾವಿಸ್ತೀನಿ. ನೀವು ನನ್ನ ಬಹಳ ಬೆಳೆಸಿದ್ದೀರಿ ಹಾಡುವಾಗ, ಎಲ್ಲ ಕಡೆ ಬಹಳ ಚೆನ್ನಾಗಿ ಆಡ್ತೀರಿ ಅಂತ ಹೇಳಿ ನಮ್ಮನ್ನು ಬೆಳೆಸಿದ್ದೀರಿ. ಅದನ್ನು ಕೂಡ ನನಗೆ ಮರೀಲಿಕ್ಕಾಗಿಲ್ಲ. ಸಭೆ ಸಮಾರಂಭಗಳ ಎಷ್ಟು ಸಾರಿ ನೀವು ನನಗೆ ಸನ್ಮಾನ ಮಾಡಿದರು. ನೀವು ಗೆಸ್ಟು, ನನ್ನ ಹಾಡುಗಾರ, ಸನ್ಮಾನಗಳು ಬೇಕಾದಷ್ಟು ಆಲೋಚಿಸಿ ಸನ್ಮಾನಗಳು ಮಾಡಿದಿರಿ. ಆ ಕಾಲಕ್ಕೆ ನೀವು ಬಹಳ ಇಷ್ಟಪಡ್ತಾ ಇದ್ದಿದ್ದು ಸೋಬಾನೆ ಪದ. ಯಾಕಂದರೆ ನೀವು ಜಾನಪದ ದೇವತೆಗಳ ಬಗ್ಗೆ, ನೀವು ಗ್ರಾಮ ದೇವತೆಗಳ ಬಗ್ಗೆ PhD ಮಾಡೋದ್ರಿಂದ ಜಾನಪದ ವಸ್ತುವಿನ ಬಗ್ಗೆ, ಜಾನಪದದ ಬಗ್ಗೆ ಅಪಾರವಾದ ಪ್ರೀತಿ ವಾತ್ಸಲ್ಯ, ಮೂಲ ದಾಟಿ ಹಾಡುಗಾರಿಕೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರು. ಅದು ಬುದ್ಧ ಭಗವಾನರು ನಿಮ್ಮ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರಲಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಡಾಕ್ಟರ್ ಬಾನಂದೂರು ಕೆಂಪಯ್ಯ. ಬೆಂಗಳೂರು ದೂರದರ್ಶನ, ಆಕಾಶವಾಣಿ ಕೇಂದ್ರಗಳಲ್ಲಿ ರಾಜ್ಯದಲ್ಲಿ, ಕೇರಳದಲ್ಲೆಲ್ಲ ಕೆಲಸ ಮಾಡಿ ಆಕಾಶವಾಣಿ, ದೂರದರ್ಶನ ಎರಡರಲ್ಲೂ ಕೇಂದ್ರ ನಿರ್ದೇಶಕ ಅಂತ ಕೆಲಸ ಮಾಡಿದ್ದೀನಿ. ಹಾಡೋದು ನನಗೆ ಮೊದಲಿಂದನೂ ಬರ್ತಾಯಿತ್ತು, ಬಾಲ್ಯದಿಂದಲೂ. ನೀವು ಸಹಾಯ ಮಾಡಿದರೆ ಓದಿದ್ದು ಹಾಡೋದಿಲ್ಲ. ಅದಾದ ನಂತರ ನಾನು ಡಾಕ್ಟರೇಟ್ ಮಾಡಿದೆ ಜನಪದ ಸಂಗೀತ ಕುರಿತು. ಆಗಲೂ ಕೂಡ ನೀವು ನನಗೆ ಮಾರ್ಗದರ್ಶನ ಕೂಡ ಕೊಟ್ಟಿದ್ರಿ, ಹಿಂಗೆ ಮಾಡಿರಿ ಹಂಗೆ ಮಾಡಿರಿ.
ಇವೆಲ್ಲವೂ ನನ್ನಲ್ಲಿ ಉಳ್ಕೊಂಡಿವೆ, ಆದರೆ ನೀವಿಲ್ಲ. ನಿಮ್ಮ ದೇಹವಿಲ್ಲ, ನೀವು ನನ್ನಲ್ಲಿದ್ದೀರಿ. ಸದಾ ನೆನಪಿಗೆ ಸದಾ ನಮಸ್ಕಾರಗಳು, ವಂದನೆಗಳು ಅರ್ಪಿಸ್ತೇನೆ. ನಮಸ್ಕಾರ.